ಎಂತಹ ಶಸ್ತ್ರಚಿಕಿತ್ಸೆಗೂ ಗುಣಮುಖವಾಗದ ನೋವು ಈ ನಾಟಿ ವೈದ್ಯನಿಂದ ಪರಿಹಾರವಾಗುತ್ತೆ. ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಸುರಿದು ಇನ್ನೂ ನೋವು ವಾಸಿಯಾಗಿಲ್ಲ ಅಂತ ಕೈ ಚೆಲ್ಲಿದ ವ್ಯಕ್ತಿಗಳು ಈ ನಾಟಿ ವೈದ್ಯನ ಬಳಿಗೆ ಬಂದು ಗುಣಮುಖರಾಗಿ ಮತ್ತೆ ಮೊದಲಿನಂತಾಗಿದ್ದಾರೆ. ಅಷ್ಟಕ್ಕೂ ಆ ವೈದ್ಯ ಯಾರು, ಆತ ನೀಡುವ ಚಿಕಿತ್ಸೆಯಾದರೂ ಏನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಈ ನಾಟಿ ವೈದ್ಯನ ಹೆಸರು ಆದಂ ಶಾಫಿ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಬಂಗ್ಲೆಗುಡ್ಡೆಯವರು. ಮೂಳೆ ಕೀಲು ನಾಟಿ ವೈದ್ಯರಾಗಿರುವ ಆದಂ ಶಾಫಿ ಜನರ ನೋವು ಗುಣಪಡಿಸೋದ್ರಲ್ಲಿ ಎತ್ತಿದ ಕೈಮೂಳೆ ಮುರಿತ, ಕಾಲು ಮುರಿತ, ಬೆನ್ನು ನೋವು, ಸೊಂಟ ನೋವು, ಕೀಲು ನೋವು, ತಲೆಯಲ್ಲಿ ಕಫ ಬ್ಲಾಕ್, ವಿಪರೀತ ತಲೆನೋವು, ಡಿಸ್ಕ್ ಸಮಸ್ಯೆ ಅಂತ ಬಂದವರಿಗೆ ನೋವು ವಾಸಿ ಮಾಡಿ ಸೈ ಎಣಿಸಿಕೊಂಡಿದ್ದಾರೆ. ಮಸಾಜ್ ಮಾಡಿ ಪಟ್ಟಿ ಕಟ್ಟಿದ್ರೆ ಸಾಕು, ನೋವು 3 ವಾರದಲ್ಲಿ ಗುಣಮುಖವಾಗುತ್ತೆ. ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಸುರಿದು ಶಸ್ತ್ರಚಿಕಿತ್ಸೆ ಪಡೆದು ಗುಣಮುಖವಾಗದೇ ಇರೋರು ಕೂಡ ಇಲ್ಲಿಗೆ ಬಂದು ತಮ್ಮ ನೋವನ್ನ ಗುಣಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತಲೆನೋವು, ತಲೆಯಲ್ಲಿ ಕಫ ಬ್ಲಾಕ್ ಎಂದು ಬಂದವರಿಗೆ ಇವರು ನೀಡುವ ಔಷಧವೇ ಇಲ್ಲಿನ ವಿಶೇಷ. ಮೂಗಿಗೆ ಬಿಡುವಂತಹ ಆಯುರ್ವೇದ ಗಿಡಮೂಲಿಕೆಯ ರಸವೊಂದು ತಲೆಗೆ ಸಂಬಂಧಪಟ್ಟ ಬ್ಲಾಕ್ ಸಮಸ್ಯೆ, ವಿಪರೀತ ತಲೆನೋವು ಇಂತಹ ನೋವನ್ನ ಬುಡ ಸಮೇತ ಕಿತ್ತು ಬಿಸಾಕುತ್ತೆ. ದೂರದ ಊರಿನಿಂದ ಬಂದು ತಮ್ಮ ನೋವನ್ನ ಗುಣಪಡಿಸಿಕೊಂಡ ಅದೆಷ್ಟೋ ಉದಾಹರಣೆಗಳಿವೆ. ಬೆಂಗಳೂರಿನಿಂದ ಹಿಡಿದು ಕೇರಳ, ತಮಿಳುನಾಡಿನಿಂದ ಕೂಡ ರೋಗಿಗಳು ಬಂದು ಗುಣಮುಖರಾಗಿ ಹೋಗಿರುವಂತಹ ನಿದರ್ಶನಗಳಿವೆ. ತುಂಬಾ ಜನ ಕಳೆದುಕೊಂಡು ಬಂದ ಅವರೆಲ್ಲ ಹುಷಾರಾಗಿದ್ದಾರೆ. ತಲೆಗೆ ಮದ್ದು ಹಾಕಿದರು, ನನ್ನ ತಾಯಿತ್ತು, ನನ್ನದ್ದು ಎಲ್ಲ ತುಂಬ ಜನ ಹುಷಾರಾಗಿತ್ತು. ಅಲ್ಲ, ಏನೆಲ್ಲ ಸಮಸ್ಯೆ ನಿವಾರಣೆ? 15 ವರ್ಷದಿಂದ ಬರ್ತಾರೆ. ಏನೆಲ್ಲ ಸಮಸ್ಯೆ ನಿವಾರಣೆ ಆಗ್ತದೆ? ನನ್ನ ಡಿಸ್ಕ್ ಇದು ನಿವಾರಣೆ ಆಗ್ತದೆ, ಮತ್ತು ಮೂಕಿದ್ದು ಅದು ನಿವಾರಣೆ ಆಗ್ತದೆ. ನನ್ನ ತಾಯಿದು ತಲೆಯದ್ದೆಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ಹೇಗೆ ಗೊತ್ತಾಯ್ತು? ಒಂದು ಜನ ಉಜಿರೆಯಲ್ಲಿ ಹೇಳಿದ್ರು, ಅವರು ಇಲ್ಲಿ ಕಲಿಸ್ತಾರೆ. ಅವರು ಕಲಿಸಿದ್ರಿಂದ ಮತ್ತು ನಾನು ತುಂಬ ಜನ ಇಲ್ಲಿಗೆ ಕಲಿಸ್ಕೊಂಡು ಬರ್ತೀನಿ. ಮೊನ್ನೆ ಒಬ್ಬನ ಕಾಲ ಇದು ಬ್ಯಾಂಡೇಜ್ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿಗೆ ಬಂದ ಬ್ಯಾಂಡೇಜ್ ಹಾಕಿದ್ರೆ ಸರಿಯಾಗಿ ಈಗ ಅವ್ರು ಕೆಲಸಕ್ಕೆ ಹೋಗ್ತಾರೆ. ಈಗ ಆರಾಮಾಗಿದೆ? ಎಲ್ಲ ಆರಾಮಾಗಿದೆ. ಕೆಲಸಕ್ಕೆ ಡಾಕ್ಟ್ರು ವಾಪಸ್ ಬಿಟ್ಟಾಗ ಹಾಸ್ಪಿಟಲ್ ವಾಪಸ್ ಬ್ಯಾಂಡೇಜ್ ಹಾಕ್ಬೇಕು ಅಂತ ಹೇಳ್ತಾರೆ. ಈಗ ಅವನ ಕೆಲಸಗಳು ಇಲ್ಲಿ ಬಂದ ಹೋಗ್ತಾನೆ. ನಿಮ್ಮ ಹೆಸರು? ಇನ್ನೂ ಸಹ ಇದ್ದಾರೆ ಜನ ಬರಲಿಕ್ಕೆ, ಅದಕ್ಕೆ ಕರೆದುಕೊಂಡು ಬರಲಿಕ್ಕೆ. ನಿಮ್ಮ ಹೆಸರು ಹೇಗೆ? ಶಿವಾನಂದ. ಏನು ಮಾಡ್ತಾ ಇದ್ದೀರಿ? ನಾನು ಮನೆಯಲ್ಲಿ ರವಿ ಅಂತ ಹೆಸರು. ಅಹಮದಾಬಾದಿಂದ ಬಂದಿದ್ದೆ, ಬಂಟಾಳ ತಾಲೂಕು. ಇದು 2ನೇ ಸಲ ತುಂಬ ನೋವಿತ್ತು. ಈಗ ಒಂದು 70% ಕಮ್ಮಿ ಆಗಿತ್ತು. ಇದು ಚೆನ್ನಾಗಿದೆ. ಏನು ಈಗ ಮುಂಚೆಲ್ಲ 10 ನಿಮಿಷ ನಿಲ್ಲಕ್ಕಾಗ್ತಿತ್ತು ನಮಗೆ, ಈಗ 1 ಗಂಟೆ ನಿಂತರೆ ಏನಾಗುತ್ತೆ. ಚೆನ್ನಾಗಿದೆ, ಒಳ್ಳೆಯದು. ಇದು ಕೈಗುಣದಲ್ಲಿ ನಿಮಗೆ ಗೊತ್ತಾದ್ದು ಇಲ್ಲಿ ಅಂತ? ನಮಗೆ ನಮ್ಮ ಅಂಗಡಿ ಪಾಲಿಕೆ ಅಂತಂದು ಅಶೋಕ್ ಕರ್ಕೊಂಡ್ಬಂದಿದ್ದು. ಆಮೇಲೆ ಈಗ ನಮ್ಮ ಅಣ್ಣ, ನಾನು 5-6 ಜನ ಒಟ್ಟಿಗೆ ಬಂದಿದ್ದೀವಿ. ಮುಂಚೆ ಟ್ರೀಟ್ಮೆಂಟ್ ಮಾಡಿದ್ದೀರಾ? ಇಲ್ಲ, ಮುಂಚೆ ಬೆಂಗಳೂರಲ್ಲಿ ಮಾಡ್ತಾಯಿದ್ದೆ ನಾನು. ಎಕ್ಸರಲ್ಲಿ ಏನಂತ ಏನು ಗೊತ್ತಾಗಲಿಲ್ಲ, ಏನಿಲ್ಲ, ನಾರ್ಮಲ್ ಅಂತ ಹಂಗೇನಿತ್ತು. ಆಮೇಲೆ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಡಾಕ್ಟರ್ ಅಲ್ಲಿ ಮೆಡಿಸನ್ ಕೊಟ್ಟರು, ಏನೂ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದು 70% ಕಮ್ಮಿ ಆಗಿದೆ. ನಿಮ್ಮ ಹೆಸರು? ರವಿ ಅಂತ. ವಂಶ ಪಾರಂಪರ್ಯವಾಗಿ ಈ ನಾಟಿ ವೈದ್ಯ ಪದ್ಧತಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಆದಂ ಶಾಫಿ. ಇವರ ನಾಟಿ ವೈದ್ಯಕೀಯ ಶಕ್ತಿಯನ್ನ ಗಮನಿಸಿ ನಿತ್ಯ 100 ಜನ ಇವರ ಬಳಿ ಬರುತ್ತಾರೆ. ರೋಗಿಗಳು ಕೊಟ್ಟಂತಹ ಹಣ ಪಡೆದು ಅವರಿಗೆ ಒಳ್ಳೆಯ ಚಿಕಿತ್ಸೆ ನೀಡಿ ಅವರ ನೋವನ್ನ ಗುಣಪಡಿಸುತ್ತಾರೆ. ಅಲ್ಲದೆ ಗಿಡಮೂಲಿಕೆಗಳಿಂದ ಔಷಧ ತಯಾರಿಸಿ ನೀಡುವುದರಿಂದ ಇದುವರೆಗೂ ನೋವು ಕಡಿಮೆ ಆಗಿಲ್ಲ ಅಂತ ವಾಪಸ್ ಬಂದಿರುವ ಉದಾಹರಣೆಗಳೇ ಇಲ್ಲ. ಅಲ್ಲದೆ ಇದೊಂದು ಮಾನವೀಯ ಕಾರ್ಯ ಎಂಬ ಉದ್ದೇಶದಿಂದ ಇವರು ಹೆಚ್ಚು ಹಣವನ್ನ ಕೂಡ ಪಡೆಯುವುದಿಲ್ಲ. ದೂರದ ಊರಿನಿಂದ ಜನ ನೋವಿನಿಂದ ಬರ್ತಾರೆ, ಅವರ ನೋವು ಗುಣಪಡಿಸುವುದು ನಮ್ಮ ಉದ್ದೇಶ ಅಂತಾರೆ ಆದಂ ಶಾಫಿ. ಡಿಸ್ಕ್ ಪ್ರಾಬ್ಲಮ್, ನರದ ಸಮಸ್ಯೆ ಅಂಥದ್ದಕ್ಕೆಲ್ಲ ನೋಡಿ ನಾವು ಮಸಾಜ್ ಮಾಡಿ ತೆಗೆಯುವಂಥ ವಿಧಾನ ನಾವು ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲೇ ತಂದೆ ಲೆಕ್ಕಾದ ತಂದೆ ತೀರಿದ ನಂತರ ನಾನು ಇದನ್ನು ಮಾಡ್ತಾಯಿದ್ದೇನೆ. ಸದಾದ 9 ವರ್ಷ ಆಯಿತು ನಾನು ಈ ಫೀಲ್ಡಲ್ಲಿ. ತಂದೆ ತೀರಿದ ನಂತರ ನಾನು ಈ ಕೆಲಸವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ಡಿಸ್ಕ್ ಪ್ರಾಬ್ಲಮ್, ನರದ ಸಮಸ್ಯೆ ಇರುವವರೆಲ್ಲ ಬರ್ತಾರೆ. ಇಲ್ಲ 3 ಸಲ ಬಂದರೆ ಸರಿ ಮಾಡುವಂಥ ವಿಧಾನ ಉಂಟು ನಮ್ಮಲ್ಲಿ. ಮತ್ತು ಮತ್ತೆ ಮೂಲವ್ಯಾಧಿಗೆ ಮದ್ದು ಕೊಡ್ತೇನೆ, ಮತ್ತು ಮುಖ್ಯವಾದ ತಂದೆ ಅದಕ್ಕೆ, ಮತ್ತು ತಲೆ ಸಮಸ್ಯೆ, ತಲೆನೋವು ಒಂದು ಮತ್ತೆ ಬಿಡುವಂಥ ಒಂದು ವಿಧಾನ ಇದೆ.
ಅದನ್ನು 3 ಸಲ ಬರಬೇಕು. 10 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಬರಬೇಕು. ಬಂದರೆ ಮದ್ದು ಹಾಕಿರೋದ್ರಿಂದ ಅದು ಬೇಗ ಹೋಗ್ತದೆ ಒಂದು ದಿನ. ಮತ್ತು 10 ದಿನದ ನಂತರ ಬಂದರೆ ಆಯಿತು. 2-3 ಸಲ ಬಂದರೆ ಕ್ಲಿಯರ್ ಆಗ್ತದೆ. ತಲೆಯ ಸಮಸ್ಯೆ ಉಂಟಲ್ಲ, ತಲೆಯಲ್ಲಿ ಬಾಕಿ ಅಂತ ಹೇಳ್ತಾರೆ, ಅಂಥ ಸಮಸ್ಯೆಗಳಿಗೆ ಮದ್ದು ಆಗ್ತಾ ಇದ್ದೇವೆ. ಅದರಿಂದೆಲ್ಲ ತುಂಬ ಜನರಿಗೆ ಉಪಕಾರ ಆಗಿದೆ. ಅದನ್ನು ಮುಂದೆ ತಿಳಿಸ್ತೀವಿ. ಈಗ ಎಲ್ಲಿಂದೆಲ್ಲ ಬರ್ತಾ ಇದ್ದಾರೆ? ಎಲ್ಲ ಕಡೆಯಿಂದ ಬೆಂಗಳೂರು, ಈ ಚಿಕ್ಕಮಗಳೂರು, ಹಾಸನ ಮತ್ತು ಈ ಕಡೆಯಿಂದೆಲ್ಲ ಜನ ಬರ್ತಾ ಇದ್ದಾರೆ. ಅದನ್ನು ಗೊತ್ತಿರೋವರೇ ಬರುತ್ತೆ. ಜನ ಯಾರು ತಿಳ್ಕೊಳ್ತಾರೆ ಅವರೆಲ್ಲ ಬಂದು ಹಾಕಿಸ್ಕೊಂಡು ಹೋಗ್ತಾರೆ. ಚಿಕ್ಕವರಿಗೆ ಯಾರು ಕೂಡ ಎಲ್ಲ ದಿನ ಲಭ್ಯ ಇರ್ತೀವಿ ನೀವು? ಇಲ್ಲ ಇಲ್ಲ, ನಾವು ಮಧ್ಯಾಹ್ನದಲ್ಲಿ ಸಾಧಾರಣ ಲಭ್ಯ ಇರ್ತೇನೆ. ಫೋನ್ ಮಾಡಿಕೊಂಡೇ ಬರಬೇಕು. ಯಾವಾಗ ಬರೋದಾದರೂ ಫೋನ್ ಮಾಡಿಕೊಂಡೇ ಬರಬೇಕು. ನಿಮ್ಮ ಹೆಸರು? ನನ್ನ ಹೆಸರು BH ಆದಂ ಶಾಫಿ, ನಾಟಿ ವೈದ್ಯರು. ನಾಟಿ ವೈದ್ಯ. ಇನ್ನು ಇವರ ವಂಶ ಪಾರಂಪರ್ಯದ ನಾಟಿ ವೈದ್ಯ ಕಾರ್ಯವೈಖರಿಗೆ ಮೆಚ್ಚಿ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವವನ್ನ ಸಲ್ಲಿಸಿದೆ. ಆದರೆ ಇದುವರೆಗೂ ಸರ್ಕಾರ ಇವರ ಸಾಧನೆ ಗುರುತಿಸದೇ ಇರೋದು ಮಾತ್ರ ದುರದೃಷ್ಟಕರ. ಆಸ್ಪತ್ರೆಗೆ ಬರುವ ರೋಗಿಗಳಿಂದ ಹಣ ಪೀಕುವುದನ್ನೇ ದಂಧೆ ಮಾಡಿಕೊಂಡಿರುವ ಇಂದಿನ ಜಮಾನದಲ್ಲಿ ಕಡಿಮೆ ಹಣದಲ್ಲಿ ನೋವು ವಾಸಿ ಮಾಡುವ ಆದಂ ಶಾಫಿ ಬಡವರ ಪಾಲಿಗೆ ದೇವರಂತಾಗಿದ್ದಾರೆ.